ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ದಿನ ಮೇ ಮಾಸದಲ್ಲಿ ದ್ವಾದಶ ರಾಶಿಗಳಿಗಿರುವಂತಹ ಗೋಚಾರ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮುಖ್ಯವಾಗಿ ಬದಲಾಗ್ತಾ ಇರುವಂತಹ ಗ್ರಹ ಸಂಚಾರ ಅಥವಾ ಈ ಗ್ರಹಗಳು ಅನುಕೂಲ ಪ್ರತಿಕೂಲ ಫಲಗಳು ನೀಡುತ್ತಾ ಅನ್ನುವಂತಹ ವಿಷಯಗಳಲ್ಲಿ ಈ ಪರ್ಟಿಕ್ಯುಲರ್ ಆಗಿ ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿ ಮೇಷಾದಿ ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರುವಂತಹ ಮೇಷರಾಶಿ ಜಾತಕರಿಗೆ ಮೇ ಮಾಸದಲ್ಲಿ ಆದಷ್ಟು ಗ್ರಹಗಳು ಕೂಡ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಯಾವ ರೀತಿ ಅನುಕೂಲವಾಗಿರುತ್ತಾ ಅಥವಾ ಯಾವ ವಿಷಯದಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೋಬೇಕು, ಯಾವ ಪರಿಹಾರಗಳು ಮಾಡ್ಕೋಬೇಕು ಅನ್ನೋದನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮೇಷರಾಶಿ ರಾಶಿಯಾಧಿಪತಿ ಬಂದು ಕುಜನಾಗಿರ್ತಾರೆ ಮತ್ತು ಅಶ್ವಿನಿ ಭರಣಿ ಕೃತಿಕ ಈ ಮೂರು ನಕ್ಷತ್ರಗಳಿಗೆ ರಾಶಿಯಾಗಿರುವಂತಹ ಮೇಷರಾಶಿಯವರಿಗೆ ಈ ಮಾಸದ ಆರಂಭದಲ್ಲೇ ಏನಾಗುತ್ತಾ ಇದೆ, ಇಲ್ಲಿ ಗ್ರಹಗಳಲ್ಲಿ ಅಧಿಪತಿಯಾಗಿರುವಂತಹ ಸೂರ್ಯ ಭಗವಾನನ ರಾಶಿಯ ಸಂಚಾರ ಅದು ಕೂಡ ಮೇಷರಾಶಿಯಲ್ಲಿ ಅವರು ಉಚ್ಚ ಸ್ಥಿತಿಯನ್ನು ಕಾಣುವುದರಿಂದ ಮುಖ್ಯವಾಗಿ ಜಾತಕನಿಗೆ ಮೇಷರಾಶಿಯಲ್ಲಿ ಜನಿಸಿರುವಂತಹ ಜಾತಕನಿಗೆ ಒಂದು ರೀತಿ ಅದ್ಭುತ ರೀತಿಯಲ್ಲಿ ಒಂದು ಆತ್ಮಸ್ಥೈರ್ಯ, ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗೋದಾಗಿರಬಹುದು ಅಥವಾ ಯಾವುದೇ ಅಸಾಧ್ಯವಾಗಿರುವಂತಹ ವಿಷಯವನ್ನು ಸುಸಾಧ್ಯ ಮಾಡೋದಕ್ಕೆ ಬೇಕಾಗಿರುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಎಂತಹ ಕಷ್ಟತರವಾಗಿರುವಂತಹ ಪ್ರಯತ್ನವನ್ನು ಆರಂಭ ಮಾಡೋದಕ್ಕೆ ಇದು ಅನುಕೂಲವಾಗಿರುತ್ತೆ. ಇನ್ ಕೇಸ್ ಇಂದಿನ ದಿನಗಳಲ್ಲಿ ಏನಾದರೂ ಅರ್ಧಪೂರ್ಣವಾಗಿ ನಿಲ್ಲಿಸಿರುವಂತಹ ಪ್ರಯತ್ನಗಳನ್ನು ಕೂಡ ಈ ಟೈಮಲ್ಲಿ ಕೈ ಹಿಡಿದು ಅದರಲ್ಲಿ ಸಕ್ಸಸ್ ಕಾಣೋದಕ್ಕೆ ಅನುಕೂಲವಾಗಿರುತ್ತೆ. ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್, ನಿಮ್ಮಲ್ಲಿರುವಂತಹ ಪ್ರತಿಭೆ, ನಿಮ್ಮಲ್ಲಿರುವಂತಹ ಸ್ಕಿಲ್, ನಿಮ್ಮಲ್ಲಿರುವಂತಹ ಅದ್ಭುತವಾಗಿರುವಂತಹ ಅಡಗಿರುವಂತಹ ಕೆಲವೊಂದು ವಿಷಯಗಳ ಮುಖಾಂತರ ಈ ಸಂದರ್ಭದಲ್ಲಿ ಆ ವಿಷಯಗಳಿಗೆ ಇಂಪಾರ್ಟೆನ್ಸ್ ಕೊಡೋದರಿಂದ ಆ ವಿಷಯಗಳಿಂದ ಕೆಲವೊಂದು ಅಸಾಧ್ಯವಾಗಿರುವಂತಹ ಪ್ರಯತ್ನಗಳನ್ನು ಸುಸಾಧ್ಯ ಮಾಡೋದಕ್ಕೆ ಮತ್ತು ನಿಮ್ಮಲ್ಲಿರುವಂತಹ ಈ ಸ್ಕಿಲ್ಸಿಂದ ಜನರ ಅಭಿಮಾನವನ್ನು ಗಳಿಸೋದಕ್ಕೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯಿಂದ ಜನರ ಈಗ ವ್ಯೂವರ್ಶಿಪ್ ಆಗಿರ್ಬೋದು, ಅಂದರೆ ಏನೋ ವ್ಲಾಗಿಂಗ್ ಮಾಡ್ಕೊತಿರ್ತಾರೆ ಅಥವಾ ಈ ಟಿ ವಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿರ್ತಾರೆ, ಇಲ್ಲಿ ಈ ಟೈಮಲ್ಲಿ ಒಳ್ಳೆಯ ರೀತಿಯಲ್ಲಿ ಅನುಕೂಲವಾಗಿರುವಂತಹ ಒಂದು ಅದ್ಭುತ ರೀತಿಯ ಜನಾಕರ್ಷಣೆ ಅನ್ನೋದಿರುತ್ತೆ. ನಿಮ್ಮಲ್ಲೇ ಇಷ್ಟು ಟ್ಯಾಲೆಂಟ್ ಇದೆಯಾ, ಇಷ್ಟು ಕಾನ್ಫಿಡೆಂಟ್, ಈ ರೀತಿ ವಿಷಯಗಳು ಬಂದಾಗ, ಪ್ರೋತ್ಸಾಹ ಬಂದಾಗ ಏನಾಗ್ತಾ ಇರುತ್ತೆ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಆಗ್ತಾ ಹೋಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಇನ್ ಕೇಸ್ ನೀವೇನಾದರೂ ಒಂದು ಚುನಾವಣೆ, ಈ ರಾಜಕೀಯ ಕ್ಷೇತ್ರಕ್ಕೆ ಆರಂಭ ಮಾಡಬೇಕು ಅಥವಾ ಸಿನಿ, ಮೀಡಿಯಾ, ಟಿ ವಿ, ಸೀರಿಯಲ್ ಇತ್ಯಾದಿ ವಿಷಯಗಳಲ್ಲಿ ಮಾಧ್ಯಮಗಳಲ್ಲಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕು ಅಥವಾ ರಿಯಲ್ ಎಸ್ಟೇಟ್ ವ್ಯಾಪಾರವನ್ನು ಮಾಡಬೇಕು ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕು, ಈ ಸ್ಪೋರ್ಟ್ಸ್ ಅಲ್ಲಿ ಏನಾದರೂ ಹೊಸದಾಗಿ ಏನಾದರೂ ಕಲಿಬೇಕು ಅಥವಾ ಸ್ಪೋರ್ಟ್ಸಲ್ಲಿ ಏನಾದರೂ ಮುಂದಕ್ಕೆ ಹೋಗಬೇಕು, ಇಂತಹ ಪ್ರಯತ್ನಗಳ ಮುಖಾಂತರ ನಿಮಗೆ ತುಂಬ ಅನುಕೂಲವಾಗಿರುತ್ತೆ. ಇಂತಹ ವಿಷಯಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಗುರುತಿಸಬೇಕೆ ಬರುವುದಾಗಿರ್ಬೋದು, ಒಳ್ಳೆಯ ರೀತಿಯಲ್ಲಿ ನಿಮಗೆ ಅನುಕೂಲವಾಗಿರುವಂತಹ ಒಂದು ಸ್ಪೋರ್ಟ್ಮನ್ಶಿಪ್, ಈ ಸ್ಪೋರ್ಟಿವ್ ನೇಚರಿಂದ ಅನೇಕ ಕ್ರೀಡೆಗಳಲ್ಲಿ ಈ ಸ್ಪೋರ್ಟ್ಸಲ್ಲಿ ಅತ್ಯುತ್ತಮ ರೀತಿಯಲ್ಲಿ ನೀವು ಒಳ್ಳೆಯ ಹೆಸರು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನೊಂದೇನಪ್ಪ ಅಂದರೆ ಅನುಕೂಲವಾಗಿರುವಂತಹ ಸಮಯ ಬುಧ ರವಿಯ ಜೊತೆ ಇರೋದು. ಮುಖ್ಯವಾಗಿ ಮೇ 14ರವರೆಗೂ ಕೂಡ ರವಿಯ ಜೊತೆಗೆ, ಅಂದರೆ ಮೇಷರಾಶಿಯಲ್ಲಿ ಉಚ್ಚ ಸ್ಥಿತಿಯನ್ನು ಕಾಣ್ತಾ ಇರುವಂತಹ ರವಿಯ ಜೊತೆಗೆ ಬುಧನು ಕೂಡ ಆ್ಯಡ್ ಆಗ್ತಾ ಇರೋದ್ರಿಂದ ಒಂದು ರೀತಿ ಬುಧಾದಿತ್ಯ ಯೋಗ ಅನ್ನೋದು ಮೇಷರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ ಕೂಡಿ ಬರುತ್ತೆ. ಬುಧಾದಿತ್ಯ ಯೋಗ ಅನ್ನೋದು ಮುಖ್ಯವಾಗಿ ಈ ವಿದ್ಯಾರ್ಥಿಗಳಿಗೆ ಹೊಸ ವಿಷಯಗಳನ್ನು ತಿಳ್ಕೋಬೇಕು, ಹೊಸ ವಿಷಯಗಳಲ್ಲಿ ಸಂಶೋಧನೆ ಮಾಡಬೇಕು ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ, ಕಷ್ಟತರವಾಗಿರುವಂತಹ ಸಬ್ಜೆಕ್ಟ್ಸಲ್ಲಿ ಒಳ್ಳೆಯ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದರಲ್ಲಿ ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ವಿನ್ ಆಗೋದಕ್ಕೆ, ಈ ರೀತಿ ಬುಧಾದಿತ್ಯ ಯೋಗ ಅನ್ನೋದು ಈ ವೃತ್ತಿ ಉದ್ಯೋಗ ಆರಂಭದಲ್ಲಿ ಅಥವಾ ವಿದ್ಯಾ ಅವಕಾಶಗಳನ್ನು ಪಡೆಯೋದರಲ್ಲಿ ಉತ್ತಮ ರೀತಿಯಲ್ಲಿ ರವಿ ಮತ್ತು ಬುಧ ನಿಮಗೆ ಬುಧಾದಿತ್ಯ ಯೋಗವನ್ನು ಈ ಸಂದರ್ಭದಲ್ಲಿ ನಿಮಗೆ ಅನುಕೂಲವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಪಡೀತಾ ಇದ್ದೀರಾ, ಉನ್ನತ ವಿದ್ಯಾಸಂಸ್ಥೆಗಳಲ್ಲಿ ಸೀಟನ್ನು ಪಡೀತಾ ಇದ್ದೀರಾ, ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರ್ತೀರಾ. ಸೊ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಅನ್ನೋದು ನಾವು ನೋಡಬಹುದು. ಇನ್ನು
ಇದೇ ಸಂದರ್ಭದಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ನಿಮ್ಮ ಓನ್ ಲಗ್ನ ಚಾರ್ಟಲ್ಲಿ ಪರ್ಸ್ನಲ್ ಚಾರ್ಟಲ್ಲಿ ಈಗ ಪರ್ಟಿಕ್ಯುಲರ್ ಆಗಿ ಡಿವನ್ ಚಾರ್ಟ್ ಅಂತ ಹೇಳ್ತಿರ್ತೀವಲ್ಲ, ಬಕ್ಕೂಟ ಚಕ್ರ ಅಂತ ಹೇಳ್ತಿರ್ತೀವಿ. ಅದರಲ್ಲಿ ಏನಾದರೂ ರವಿ ಜೊತೆಗೆ ಬುಧ ಇದ್ದಾರೆ, ಅಲ್ಲಿ ಕೂಡ ನಿಮಗೆ ಬುಧಾದಿತ್ಯ ಯೋಗ ಇದೆ ಅಂತ ಅಂದ್ಕೊಳ್ಳಿ. ಸೊ ದಿಸ್ ಈಸ್ ದ ಬೆಸ್ಟ್ ಟೈಮ್ ಟು ಅಚೀವ್ ಸಮಥಿಂಗ್ ವಿಚ್ ಯು ಕಾಂಟ್ ಏಬಲ್ ಟು ಡೂ ಇಟ್ ಇನ್ ಪ್ರೀವಿಯಸ್ ಡೇಸ್. ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇನ್ ಕೇಸ್ ಇದು ಗೋಚಾರದಿಂದನೂ ಬುಧಾದಿತ್ಯ ಯೋಗ ಕೂಡಿ ಬರ್ತಾ ಇದೆ, ಅದೇ ರೀತಿ ಪರ್ಸ್ನಲ್ ಚಾರ್ಟಲ್ಲಿ ಕೂಡ ಬುಧಾದಿತ್ಯ ಯೋಗ ಇದೆ ಅಂತ ಅಂದ್ಕೊಳ್ಳಿ. ದಿಸ್ ಈಸ್ ದ ಟೈಮ್ ಟು ಪ್ರೂವ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಕಷ್ಟಕರವಾಗಿರುವಂತಹ ಪ್ರಯತ್ನಗಳಲ್ಲಿ ಸಕ್ಸಸ್ ಪಡೆಯೋದಕ್ಕೆ ಇದು ಒಂದು ಅದ್ಭುತವಾಗಿರುವಂತಹ ಯೋಗ ನಿಮ್ಮದಾಗಿರುತ್ತೆ ಮೇಷರಾಶಿಯವರಿಗೆ. ಇನ್ನು 11ನೇ ತಾರೀಕುವರೆಗೂ ಕೂಡ ರಾಶ್ಯಾಧಿಪತಿ ಆಗಿರುವಂತಹ ಕುಜ, ರಾಶ್ಯಾಧಿಪತಿಯಲ್ಲಿ ಕುಜ ಅಂದರೆ ಇಲ್ಲಿ ರಾಶ್ಯಾಧಿಪತಿಯಾಗಿರ್ತಾರೆ. ಇವರು ವ್ಯಯಸ್ಥಾನದಲ್ಲಿ ಇರ್ತಾರೆ. ವ್ಯಯಸ್ಥಾನ ಅಂದರೆ ಖರ್ಚುಗಳ ಸ್ಥಾನ, ಮೋಕ್ಷ ಸ್ಥಾನ, ಸೆಟಲ್ಮೆಂಟ್ಸ್, ಈ ವಿಷಯಗಳೆಲ್ಲವೂ ಕೂಡ 12ನೇ ಮನೆ ತೋರಿಸ್ತಾ ಇರುತ್ತೆ. ಸೊ ಈ ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಈ ಸ್ಥಿರಾಸ್ತಿಗಳ ಮೇಲೆ, ನೀವು ಪ್ರಾಪರ್ಟೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ, ಒಂದು ಪ್ರಾಪರ್ಟೀಸ್ ಮಾಡುವಂತಹ ಪ್ರಯತ್ನಗಳು ಸಫಲವಾಗೋದಕ್ಕೆ, ಮತ್ತು ಈ ಸಂದರ್ಭದಲ್ಲಿ ಕೆಲಸ ಇದ್ರೂ ಇಲ್ದಿದ್ರೂ ನಿಮ್ಮ ಒಂದಷ್ಟು ಜನ ನಿಮ್ಮ ಸುತ್ತ ಇರ್ತಾರೆ. ಸೊ ಅವರ ಕಮಿಟ್ಮೆಂಟ್ಸ್ ಆಗಿರ್ಬೋದು, ಕೆಲವೊಂದು ಪಾರ್ಟಿಗಳು ಕೊಡಿಸೋದಾಗಿರ್ಬೋದು, ಅಥವಾ ಅವರ ಅಗತ್ಯಗಳನ್ನು ತೀರಿಸೋದಾಗಿರ್ಬೋದು, ಈ ರೀತಿ ವಿಷಯಗಳಿಗೋಸ್ಕರ ಈ ಸಂದರ್ಭದಲ್ಲಿ ಖರ್ಚಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವರನ್ನು ಕೂಡ ನೀವು ನೋಡ್ಕೋಬೇಕಾಗಿರುತ್ತೆ. ಕೆಲವೊಂದು ವ್ಯಕ್ತಿಗಳು ಇರ್ತಾರೆ, ಅವರಿಗೆ ಕೆಲವೊಂದು ಅಭ್ಯಾಸಗಳಿರುತ್ತೆ, ಒಂದು ಪಾರ್ಟಿ ಮಾಡಬೇಕಂತ ಇರ್ತಾರೆ. ಸೊ ಈ ಆ ವ್ಯಕ್ತಿ ಸುತ್ತಾನೇ ತಿರುಗ್ತಾ ಇರ್ತಾರೆ. ಮನೆಗೆ ಹೋದರೆ ಮನೆಗೆ, ಹೊರಗಡೆ ಹೋದರೆ ಹೊರಗಡೆ, ನಾನು ಬರ್ತೀನಿ ಅಂದರೆ ಅವರ ಉದ್ದೇಶ ಏನು? ಇವರ ಮುಖಾಂತರ ಏನಾದರೂ ಒಂದು ಅವರು ಅಂದ್ಕೊಂಡಿರುವಂತಹ ವಿಷಯ ಖರ್ಚು ಮಾಡಿಸ್ಬೇಕು. ಇಂತಹ ವಿಷಯಗಳು ಕೂಡ ಈ ಮಾಸದಲ್ಲಿ, ಈ ಸಂದರ್ಭದಲ್ಲಿ ಖರ್ಚುಗಳು ಜಾಸ್ತಿ ಆಗೋದಕ್ಕೆ ಕುಜ ವ್ಯಯಸ್ಥಾನದಲ್ಲಿ ಇರುತ್ತೆ. ಪರ್ಟಿಕ್ಯುಲರ್ ಮಾಸದಲ್ಲಿ ವ್ಯಯಸ್ಥಾನದಲ್ಲಿರುವಂತಹ ಕುಜ ಏನು ಮಾಡ್ತಾ ಇದ್ದಾರೆ ಅಂದರೆ, ಇನ್ನೇನಾದರೂ ಕಮಿಟ್ಮೆಂಟ್ಗಳು ಅಂದರೆ ಇಂದಿನ ದಿನಗಳಲ್ಲಿರುವಂತಹ ಕೆಲವೊಂದು ಜವಾಬ್ದಾರಿಗಳನ್ನು ಪೂರ್ತಿ ಮಾಡಬೇಕು. ಅಂದರೆ ನಿಮ್ಮ ಸೋದರರ ವಿವಾಹ ವಿಷಯಗಳಾಗಿರ್ಬೋದು, ಅಥವಾ ನಿಮ್ಮ ಮೇಲಿರುವಂತಹ ಕೆಲವೊಂದು ಈ ಪೂರ್ತಿ ಮಾಡಬೇಕಾದ್ರೂ ಸಂತಾನದ ಸಂಬಂಧಪಟ್ಟಿರುವಂಥ ವಿದ್ಯಾ ಪ್ರಯತ್ನಗಳ, ಈ ರೀತಿ ವಿಷಯಗಳಿಗೋಸ್ಕರ ರಿಮೈನಿಂಗ್ ಕಮಿಟ್ಮೆಂಟ್ಸ್ ಏನಿರುತ್ತೋ ಅದಕ್ಕೋಸ್ಕರ ಖರ್ಚು ಮಾಡುವಂಥ ಸಂದರ್ಭಗಳು ಕೂಡ ಬರುತ್ತೆ. ರಾಶ್ಯಾಧಿಪತಿ ಕುಜ 11ನೇ ತಾರೀಕು ನಂತರ ಕೂಡ ಇವರು ರಾಶಿಗೆ ಬರ್ತಾರೆ. ಈ ರಾಶಿ ಆಲ್ರೆಡಿ ಬುಧ ಮತ್ತು ರವಿ 14ನೇ ತಾರೀಕುವರೆಗೂ ಬುಧಾದಿತ್ಯ ಯೋಗವನ್ನು ಉಂಟು ಮಾಡ್ತಾ ಇದ್ದಾರೆ. ಬಟ್ 11ರ ನಂತರ ಕುಜಾನು ಕೂಡ ಅಲ್ಲಿಗೆ ಒಟ್ಟಿಗೆ ಸೇರ್ತಾ ಇದ್ದಾರೆ. ಸೊ ಇಲ್ಲಿ ಈ ಮೂರೂ ಗ್ರಹಗಳು ತ್ರಿಗ್ರಾಹಿ ಕೂಟ ಅನ್ನೋದು ಒಂದು 3-4 ದಿನ ರಾಶಿಯಲ್ಲೇ 3 ಪ್ರಧಾನ ಗ್ರಹಗಳು ಇರುವುದರಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಒಂದು ರೀತಿ ಅದ್ಭುತವಾಗಿರುವಂತಹ ಯೋಗ. ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಈ 3-4 ದಿನಗಳಲ್ಲಿ ಏನಾದರೂ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್, ನೀವೇನಾದರೂ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಉನ್ನತ ಹುದ್ದೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಒಂದು ಗುರುತಿಸಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅಥವಾ ಗೌರ್ಮೆಂಟ್ ಜಾಬಲ್ಲಿ ಸರ್ಕಾರಿ ಉದ್ಯೋಗ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ನೀವು ಪ್ರಮೋಷನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ. ಇನ್ ಕೇಸ್ ನೀವು ಆಲ್ರೆಡಿ ರಿಟೈರ್ಡ್ ಪರ್ಸನ್ಸ್ ಅಥವಾ ನೀವು ಆಲ್ರೆಡಿ ಕಂಪ್ಲೀಟ್ ಆಗಿದ್ದರೆ ಇದೇ ವಿಷಯಗಳು ನಿಮ್ಮ ಸಂತಾನದ ವಿಷಯಗಳಲ್ಲಿ ಅವರ ವೃತ್ತಿ ಉದ್ಯೋಗ ವಿದ್ಯಾ ಒಳ್ಳೆಯ ವಿದ್ಯಾಸಂಸ್ಥೆಗಳಲ್ಲಿ ಸೀಟ್ ಪಡೆಯೋದು, ಒಳ್ಳೆಯ ಸಂಸ್ಥೆಯಲ್ಲಿ ಉದ್ಯೋಗ ಬರೋದು, ಅವರಿಗೆ ಪ್ರಮೋಷನ್ ಸಿಗೋದು, ಇಂತಹ ಶುಭ ಸುದ್ದಿಗಳನ್ನು ಕೇಳುವಂತಹ ಯೋಗವು ಕೂಡ 11ರಿಂದ 14ನೇ ತಾರೀಕುವರೆಗೂ ಕೂಡ ಇರುತ್ತೆ. ರಿಯಲ್ ಎಸ್ಟೇಟ್ ಅವರಿಗೆ ಭೂಮಿಯನ್ನು ನಂಬಿಕೊಂಡು ಭೂಮಿಯ ಮೇಲೆ ಆದಾಯವನ್ನು ಪಡೆಯುವಂತಹ ವ್ಯಕ್ತಿಗಳಿಗೆ, ಸ್ಥಿರಾಸ್ತಿಗಳ ಮೇಲೆ ವ್ಯಾಪಾರಗಳು ಮಾಡುವಂತಹ ವ್ಯಕ್ತಿಗಳಿಗೆ ತುಂಬ ಅನುಕೂಲವಾಗಿರುತ್ತೆ. ಯಾಕಂದರೆ ರಾಶ್ಯಾಧಿಪತಿಯಾಗಿರುವಂತಹ ಕುಜ ಇಲ್ಲಿ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಾರೆ. ರಾಶಿಯಲ್ಲೇ ಆಲ್ರೆಡಿ ಇಲ್ಲಿ ರವಿ ಬುಧ ಕೂಡ ಇರ್ತಾರೆ. ಸೊ ಆಗಿರೋದ್ರಿಂದ ಈ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡುವಂಥ ಸಂದರ್ಭಗಳು, ಸ್ಥಿರಾಸ್ತಿ ವ್ಯಾಪಾರ ಮಾಡುವಂಥ ವ್ಯಕ್ತಿಗಳಿಗಾಗಿರಬಹುದು ತುಂಬ ಅನುಕೂಲವಾಗಿ ಉನ್ನತ ರೀತಿಯಲ್ಲಿ ಆದಾಯವನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಈ ಸಂದರ್ಭದಲ್ಲಿ ನಿಮಗೇನಾದರೂ ಲ್ಯಾಂಡ್ಸ್ ಇದೆ, ಸೈಟ್ಸ್ ಇದೆ, ಸ್ಥಿರಾಸ್ತಿ ಪ್ರಾಪರ್ಟೀಸ್ ಇದೆ, ಅದರ ಅವುಗಳ ಬೆಲೆ ಆಕಸ್ಮಿಕವಾಗಿ ಹೆಚ್ಚಳವಾಗಿ ನಿಮಗೆ ಲಾಭಗಳನ್ನು ತರುವಂತಹ ಸಾಧ್ಯತೆಯು ಕೂಡ ಇರುತ್ತೆ. ಇನ್ನು ಶುಕ್ರನ ಪ್ರಭಾವ ಮೇಷರಾಶಿಯವರಿಗೆ ನೋಡಿದ್ರೆ ಮುಖ್ಯವಾಗಿ ಇದು ವಿದ್ಯಾರ್ಥಿಗಳಿಗೆ, ಅವರು ಏನಾದರೂ ಹೈಯರ್ ಎಜುಕೇಷನ್ಗೋಸ್ಕರ ಪ್ರಯತ್ನ ಮಾಡುವಂಥ ಸಂದರ್ಭಗಳಲ್ಲಿ
ಉನ್ನತ ವಿದ್ಯಾಸಂಸ್ಥೆಗಳಲ್ಲಿ ಪ್ರವೇಶಕ್ಕೋಸ್ಕರ ಮಾಡುವಂತಹ ಸಂದರ್ಭಗಳಲ್ಲಾಗಿರಬಹುದು. ಮುಖ್ಯವಾಗಿ ಶುಕ್ರ ಅಂದ್ರೇ ಸ್ತ್ರೀಯರಿಗೆ ಉದ್ಯೋಗ ಅವಕಾಶಗಳು ಬರೋದಾಗಿರ್ಬೋದು, ಸ್ತ್ರೀಯರಿಗೆ ಉತ್ತಮ ರೀತಿಯಲ್ಲಿ ಅವರ ಪ್ರತಿಭೆಗೆ ಅಥವಾ ಅವರಲ್ಲಿರುವಂತಹ ಟ್ಯಾಲೆಂಟಿಗೆ ತಕ್ಕ ಅವಕಾಶಗಳು ಬರೋದಾಗಿರ್ಬೋದು. ಇಂದಿನ ದಿನಗಳಿಂದ ನೀವು ವಿವಾಹ ಪ್ರಯತ್ನಗಳ ಮಾಡಿ ಈ ನಿರಾಶೆಯಲ್ಲಿರುವಂತಹ ಸಂದರ್ಭಗಳಲ್ಲಿ ಈ ಸಂದರ್ಭದಲ್ಲಿ ಮುಖ್ಯವಾಗಿ ವಿವಾಹ ಪ್ರಯತ್ನಗಳಿಗೆ ಅನುಕೂಲವಾಗಿರುತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಅಪಾರ್ಥಗಳು ಇರುವಂತಹ ಸಂದರ್ಭಗಳಲ್ಲಿ ಅವೆಲ್ಲವೂ ಕೂಡ ಮಾಯವಾಗಿ ಮತ್ತೆ ಹೊಂದಾಣಿಕೆಯಿಂದ ಅನ್ಯೋನ್ಯತೆಯಿಂದ ನಿಮ್ಮ ದಾಂಪತ್ಯ ಜೀವನವನ್ನು ಮುಂದಕ್ಕೆ ನಡೆಸ್ಕೊಂಡು ಹೋಗೋದಕ್ಕೆ ಆಗುತ್ತೆ. ಇನ್ನು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಶುಕ್ರನ ಆಗಮನ ಅನ್ನೋದು ಹೊಸ ವ್ಯಕ್ತಿಗಳ ಆಗಮನ, ಹೊಸ ವ್ಯಕ್ತಿಗಳ ಪರಿಚಯ, ಅವರ ಮುಖಾಂತರ ನೀವು ಮಾಡುವಂತಹ ಪ್ರಯತ್ನಗಳಿಗೆ ಸಾಥ್ ಕೊಡೋದು, ಸಪೋರ್ಟ್ ಸಿಗೋದು, ತುಂಬ ಒಂದು ರೀತಿ ಮೊದಲನೇ 15 ದಿನ ನೋಡಿದ್ರೆ ಮೇಷರಾಶಿ ಜಾತಕರು ಅನೇಕ ವಿಷಯಗಳಲ್ಲಿ ನಿರಂತರವಾಗಿರ್ತಾರೆ. ಅನೇಕ ವಿಷಯಗಳನ್ನು ಮಾಡ್ತಾ ಇನ್ನೂ ಏನಾದರೂ ಟೈಮ್ ಇದ್ದರೆ ಟೈಮ್ ಕಮ್ಮಿ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ. ತುಂಬ ಅವರ ಮಾಡುವಂತಹ ವಿಷಯಗಳಲ್ಲಿ ನಿರಂತರವಾಗಿ ಅವರ ಪ್ರಯತ್ನಗಳ ಅಂದರೆ ಸಕ್ಸಸ್ ಮಾಡೋದಕ್ಕೋಸ್ಕರ ನೋಡ್ತಾ ಇರ್ತಾರೆ. ಇನ್ನು ಮುಖ್ಯವಾಗಿ ನೋಡುವುದಾದರೆ ಇವರಿಗೆ ಸಾಡೆ ಸಾತಿ 12ನೇ ಸ್ಥಾನದಲ್ಲಿ ವ್ಯಯ ಸ್ಥಾನದಲ್ಲಿ ಶನಿ ಸಂಚಾರ ಅನ್ನೋದು ಈ ಸಂದರ್ಭದಲ್ಲಿ ಏನಾದರೂ ನಿಮ್ಮ ಜಾಬ್ ಚೇಂಜ್ ಮಾಡಬೇಕು ಅಂದ್ಕೊಂಡಿರ್ತೀರ, ಅಥವಾ ನಿಮ್ಮ ಪ್ಲೇಸ್ನ ಚೇಂಜ್ ಮಾಡಬೇಕು ಅಂದ್ಕೊಂಡಿರ್ತೀರ, ನಿಮ್ಮ ವೃತ್ತಿ ಸ್ಥಳವನ್ನು ಬದಲಾವಣೆ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ, ಅಥವಾ ಬೇರೆ ಪ್ರದೇಶಕ್ಕೆ ನಿಮ್ಮ ಸ್ಥಳಾಂತರ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ. ಈ ರೀತಿ ವಿಷಯಗಳಿಗೆ ಈ ವ್ಯಯಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ಬದಲಾವಣೆಯನ್ನು ತೋರಿಸ್ತಾ ಇರ್ತಾರೆ. ಇನ್ನು ಧೈರ್ಯ ಪರಾಕ್ರಮ ತೃತೀಯ ಸ್ಥಾನ ವಿಕ್ರಮ ಸ್ಥಾನದಲ್ಲಿರುವಂತಹ ಗುರು ನಿಮಗೆ ಆಲ್ಮೋಸ್ಟ್ ಇನ್ನೊಂದು ಮಾಸ ಆದಮೇಲೆ ಚತುರ್ಥ ಸ್ಥಾನಕ್ಕೆ ಹೋಗ್ತಾರೆ 31ರಿಂದ. ಬಟ್ ಈ ಮಾಸದಲ್ಲಿ ತೃತೀಯ ಸ್ಥಾನದಲ್ಲಿರೋದ್ರಿಂದ ಹೊಸ ಪರಿಚಯಗಳಾಗಿರಬಹುದು, ಹೊಸ ವಿಷಯಗಳಾಗಿರ್ಬೋದು, ಮುಂಚೆ ಹೇಳಿದಂಗೆ ವಿವಾಹ ಪ್ರಯತ್ನಗಳಿಗೆ ಅನುಕೂಲವಾಗಿರುತ್ತೆ, ಹೊಸ ವ್ಯಕ್ತಿಗಳ ಆಗಮನ, ಹೊಸ ಅವಕಾಶಗಳ ಸುರಿಮಳೆ ಇತ್ಯಾದಿ ವಿಷಯಗಳ ಮುಖಾಂತರ ನೀವು ಮಾಡುವಂತಹ ಪ್ರಯತ್ನಗಳು ಅದ್ಭುತ ರೀತಿಯಲ್ಲಿ ಯಶಸ್ಸಾಗುತ್ತೆ. ನಮ್ಮ ಮೇಷರಾಶಿಯವರು ಈ ಮಾಸದಲ್ಲಿ ಮುಖ್ಯವಾಗಿ ನಿಮ್ಮ ರಾಶಿಯಾಧಿಪತಿಯಾಗಿರುವಂತಹ ಕುಜನ ಆರಾಧನೆ, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದಾಗಿರ್ಬೋದು, ಆಂಜನೇಯ ಸ್ವಾಮಿ ಆರಾಧನೆ ಮಾಡುವುದಾಗಿರ್ಬೋದು, ಹನುಮಾನ್ ಚಾಲೀಸ ಪಠನೆ ಮಾಡುವುದಾಗಿರ್ಬೋದು, ಅಥವಾ ಪ್ರತಿ ಶನಿವಾರ ಮಂಗಳವಾರ ತುಂಬ ನಿಷ್ಠೆಯಿಂದ ಶ್ರೀ ಆಂಜನೇಯ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯವರ ವ್ರತವನ್ನು ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳನ್ನು ಪಡೆಯಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.